ನಮಸ್ತೆ ಮಿತ್ರರೇ, ನೋಡಿ ನೀವು ವಿಡಿಯೋ ನೋಡೋದಕ್ಕೆ ವಿನಿಯೋಗಿಸುವಂಥ ಸಮಯ ಇದೆಯಲ್ಲ ಬಹಳ ಅಮೂಲ್ಯವಾದದ್ದು ಅಂತ ಗೊತ್ತು. ಈಗ ನೀವೇನಾದರೂ ಸಮಯ ಕೊಟ್ಟು ನಾನು ವಿಡಿಯೋ ನೋಡ್ತೀರಿ ಅಂದರೆ ನಾನು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಬೇಕಲ್ವ. ಆ ದೃಷ್ಟಿಯಿಂದ ಈ ವಿಡಿಯೋದಲ್ಲಿ ಏನು ಸಿಗುತ್ತೆ ಅಂತ ಮೊದಲೇ ಹೇಳ್ಬಿಡ್ತೀನಿ. ನೋಡಿ, ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥದ್ದು, ಈಗ ಬಹಳನೇ ಅವಶ್ಯಕತೆ ಇರತಕ್ಕಂಥದ್ದು, ತಪ್ಪಾಗಿ ಅರ್ಥೈಸ್ಕೊಂಡಿರ್ತಕ್ಕಂಥ ಕೆಲವು ಪ್ರಾಡಕ್ಟ್ಗಳ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಯಾವುದಂದರೆ ನೇರವಾಗಿ ಹೇಳ್ತೀನಿ, ಬಯೋ ಔಷಧಿಗಳು. ಬಯೋ ಅಂದ ತಕ್ಷಣ ಒಬ್ಬೊಬ್ರಿಗೆ ಒಂದೊಂದು ಕಲ್ಪನೆ ಬರಲಿಕ್ಕೆ ಶುರುವಾಗ್ತದೆ. ಕೆಲವು ಏರಿಯಾಗಳಲ್ಲಿ ರಾಸಾಯನಿಕಗಳ ಅತಿಯಾದ ಮಿಶ್ರಣ ಮಾಡಿಕೊಡ್ತಕ್ಕಂಥ ಔಷಧಿಗಳನ್ನೇ ಬಯೋ ಅಂದ್ಕೊಂಡಿದ್ದಾರೆ. ಟೆಕ್ನಿಕಲಿ ಸ್ವಲ್ಪ ಗೊತ್ತಿರೋರಿಗೆ, ಜ್ಞಾನ ಗೊತ್ತಿರೋರಿಗೆ ಬಯೋ ಅಂದರೆ ಜೈವಿಕ, ಜೀವ ಇರ್ತಕ್ಕಂಥವು ಅಂತಕ್ಕಂಥದ್ದು, ಅದು ಬಯೋಪೆಸ್ಟಿಸೈಡ್ಸ್. ಅವುಗಳ ಮಾಹಿತಿ ಕೊಡೋದು ನನ್ನ ಉದ್ದೇಶ. ನೀವು ಈಗೇನು ಮಾರ್ಕೆಟಲ್ಲಿ ನಮ್ಮ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಇರ್ತಕ್ಕಂಥದ್ದು ಬಯೋ ಅಂತ ಇದ್ದೀರಿ, ಅದು ಬಯೋ ಅಲ್ಲ, ಅದು ಸೂಡೋ ಬಯೋ. ಬಯೋ ಅಂದರೆ ಏನು, ಅವುಗಳನ್ನ ಯಾವಾಗ ಬಳಸಬೇಕು, ಯಾಕೆ ಬಳಸಬೇಕು, ಯಾವ ರೀತಿ ಕೆಲಸ ಮಾಡ್ತವೆ, ಅವುಗಳ ಅನುಕೂಲ ಏನು, ಅನಾನುಕೂಲಗಳು, ಲಿಮಿಟೇಷನ್ಸ್ ಏನು, ಅವು ಯಾವುವು, ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಯಾಕೆ ಬಯೋಗಳು? ನೋಡಿ, ನಿಮ್ಮಲ್ಲೆಲ್ಲ ರೆಗ್ಯುಲರಾಗಿ ಹೂವು ಅಥವಾ ತರಕಾರಿ ಬೆಳೆಯೋರು, ಯಾವುದೇ ಬೆಳೆ ಬೆಳೆಯೋರಲ್ಲಿ ಒಂದು ಕ್ವಶನ್ ಅಂತ ಗ್ಯಾರಂಟಿಯಾಗಿ ಇದ್ದೇ ಇರ್ತದೆ. ಏನಪ್ಪ ಮೊದಲಿಗೂ ಇವಾಗೂ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಬಳಸ್ತಾ ಇದ್ದೀವಿ, ಹೆಚ್ಚು ಟ್ಯಾಂಕ್ ಮಿಕ್ಸಿಂಗ್ ಮಾಡ್ತಿದ್ದೀವಿ, ಪದೇ ಸ್ಪ್ರೇ ಮಾಡ್ತಿದ್ದೀವಿ, ಕೆಲವೊಮ್ಮೆ 3-4 ದಿನಕ್ಕೊಂದ್ಸರಿನೂ ಸ್ಪ್ರೇ ಮಾಡ್ತಾಯಿದ್ದೀವಿ. ಆದರೂ ರೋಗ ಹತೋಟಿ ಆಗೋದಾಗಿರ್ಬೋದು, ಕೀಟ ಹತೋಟಿ ಆಗಿರ್ಬೋದು, ಆಗ್ತಾ ಇರೋದು ನಮಗೆ ಸಮಾಧಾನ ಕೊಡ್ತಿಲ್ಲ ಅಂತ ಎಲ್ಲರಲ್ಲೂ ಅನಿಸಿರುತ್ತೆ. ಇದಕ್ಕೆ ಕಾರಣವೇ ಆ ಪ್ರಶ್ನೆಯಲ್ಲೇ ಅಡಗಿದೆ. ಅತಿಯಾದ ರಾಸಾಯನಿಕ ಬಳಕೆಗಳಿಂದ ಏನಾಗ್ತಾ ಇದೆ ಅಂದರೆ, ಕೀಟಗಳಾಗಿರ್ಬೋದು ಅಥವಾ ರೋಗಾಣುಗಳಲ್ಲಿ ಈ ಔಷಧಿಗಳನ್ನು ಪ್ರತಿರೋಧಿಸುವ ಸಾಮರ್ಥ್ಯ ಜಾಸ್ತಿ ಆಗ್ತಾಯಿದೆ. ರೈತನಿಗೆ ಪದೇ ಬಳಸಬೇಕಾದ ಅವಶ್ಯಕತೆ, ಅನಿವಾರ್ಯತೆ ಬಂದಿರೋದ್ರಿಂದ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾಯಿದೆ. ರಾಸಾಯನಿಕಗಳ ಬಳಕೆ ಯಾವುದಕ್ಕೆ ಆಗಲಿ ಹಾನಿ ಉಂಟು ಮಾಡ್ತಕ್ಕಂಥದ್ದೇ, ಪರಿಸರಕ್ಕೂ ಹಾನಿ ಆಗ್ತಾಯಿದೆ, ಬಳಸ್ತಕ್ಕಂಥ ರೈತನ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀಳ್ತಾಯಿದೆ. ಇವೆಲ್ಲ ಕಾರಣದಿಂದ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾಯಿದೆ, ಹಾಗೆಯೇ ಫಸಲಿನ ಗುಣಮಟ್ಟ ಕಡಿಮೆ ಆಗ್ತಾಯಿದೆ. ಹಾಗಿದ್ದರೆ ಏನು ರಾಸಾಯನಿಕಗಳು, ಇದು ಹಿಂಗೆ ಮುಂದುವರಿತಾ ಇರಬೇಕಾ, ಏನು ಪರಿಹಾರ ಅಂತ ಯೋಚನೆ ಮಾಡೋಕ್ಕೆ ಹೋದಾಗ ಒಂದು ಆಪ್ಷನ್ನು ಈ ಬಯೋ ಔಷಧಿಗಳು. ನೀವು ತಿಳ್ಕೊಂಡಿರೋ ಬಯೋ ಔಷಧಿಗಳೆಲ್ಲ ನಾನು ಈಗ ಹೇಳಿದಾಗೆ ಜೀವ ಇರ್ತಕ್ಕಂಥದ್ದು ಜೈವಿಕ ಔಷಧಿಗಳು. ಯಾವುದು ಅಂದರೆ ಸ್ವಾಭಾವಿಕವಾಗಿ, ಅಂದರೆ ದೈವ ಸೃಷ್ಟಿ ಸ್ವಾಭಾವಿಕವಾಗಿ ಇರ್ತಕ್ಕಂಥದ್ದು. ಒಂದು ಕೀಟ ಇನ್ನೊಂದು, ಅಥವಾ ಒಂದು ಪ್ರಾಣಿ ಅಥವಾ ಒಂದು ಜೀವಿ ಇನ್ನೊಂದು ಜೀವಿನ ತಿಂದು ಬದುಕುವಂಥ ವ್ಯವಸ್ಥೆ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ದೈವ ಸೃಷ್ಟಿ, ಪ್ರಾಕೃತಿಕವಾಗಿ ಇದ್ದದ್ದು. ಆಹಾರ ಸರಪಳಿ ಬಗ್ಗೆ ನಾವೆಲ್ಲ ಓದಿರ್ತೀವಿ, ಏನೋ ಕಪ್ಪೆನ ಹಾವು ನುಂಗೋದು, ಹಾವನ್ನು ಮತ್ತೊಂದು ನುಂಗೋದು. ಇದೇ ರೀತಿ ಈ ರೋಗಕಾರಕ ರೋಗಾಣುಗಳು ಅಥವಾ ಕೀಟಗಳನ್ನು ಇನ್ನಿತರೆ ಸೃಷ್ಟಿಯಲ್ಲಿರ್ತಕ್ಕಂಥದ್ದು, ಮಣ್ಣಿನಲ್ಲಿರ್ತಕ್ಕಂಥ ಜೀವಾಣುಗಳು ಸ್ವಾಭಾವಿಕವಾಗಿ ನಾಶ ಮಾಡ್ತವೆ. ಅಂತಹವನ್ನು ಬಳಸ್ಕೊಂಡು ನಾವು ಈ ರೋಗಗಳನ್ನ, ಕೀಟಗಳನ್ನ ಹತೋಟಿ ಮಾಡ್ತಕ್ಕಂಥ ಒಂದು ಪದ್ಧತಿ ರೂಢಿಗೆ ಬಂತಲ್ಲ ಈಗ, ಆ ಪದಾರ್ಥಗಳನ್ನ ಬಯೋ ಔಷಧಿಗಳು ಅಂತ ಕರಿಬೋದು. ಯಾವುದು ನೀವು ಕೇಳಿಸ್ಕೊಂಡಿರ್ತೀರಿ, ಸುಮಾರು ಜನ ನಾನು ಅನೇಕ ವೀಡಿಯೋಗಳಲ್ಲಿ ಹೇಳಿರ್ತೀನಿ. ಟ್ರೈಕೋಡರ್ಮಾ, ಸೂಡೋಮೋನಾಸು, ಬ್ಯಾಸಿಲಸ್ಸು, ಈ ಥರದವು ಅನೇಕವು ಇದ್ದಾವೆ. ಇದರಲ್ಲಿ ಯಾವ್ಯಾವುದು ಅತಿ ಹೆಚ್ಚು ಬೇಕಾದಷ್ಟಿದೆ ಇವೆಲ್ಲ. ಅಗೇನು ನಾನು ಸ್ವಾಭಾವಿಕವಾಗಿ ನ್ಯಾಚುರಲ್ಲೇ ಸಿಗೋದು ಅನ್ನಲ್ಲ, ಮತ್ತು ನಾವು ಯಾಕೆ ಬಳಸಬೇಕು ಅನ್ನೋ ಕ್ವಶನ್ ಬರಬಹುದು. ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಸ್ವಾಭಾವಿಕವಾಗಿ ಇದ್ದಂಥ ಈ ಜೀವಾಣುಗಳು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ನಾಶ ಆಗೋಗಿದ್ದಾವೆ. ಅವನ್ನು ನಾವು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ಈಗನ್ನ ಬಳಸಬೇಕಾದ ಅನಿವಾರ್ಯತೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ರೋಗಗಳನ್ನು ಹತೋಟಿ ಮಾಡ್ತಕ್ಕಂಥದ್ದು ಟ್ರೈಕೋಡರ್ಮಾ, ಸೂಡೋಮೋನಾಸ್, ಬ್ಯಾಸಿಲಸ್ ಅಂತಕ್ಕಂಥದ್ದು ಬಹಳ ಹೆಚ್ಚು ಉಪಯೋಗಕ್ಕೆ ಹಾಕಿರ್ತಕ್ಕಂಥದ್ದು. ಟ್ರೈಕೋಡರ್ಮಾದಲ್ಲಿ ಅಗೇನ್ ಟ್ರೈಕೋಡರ್ಮಾ ವಿರಿಡೆ ಅಂತ ಇದೆ, ಟ್ರೈಕೋಡರ್ಮಾ ಆರ್ಜಿಯಾನಮ್ ಅಂತ ಇದೆ. ನಿಮಗೆ ತೋರಿಸ್ತೀನಿ ನೋಡಿ ನಾನೀಗ. ಇದು ಟ್ರೈಕೋಡರ್ಮಾ ಆರ್ಜಿಯಾನಮ್ ಅಂತಕ್ಕಂಥದ್ದು ಒಂದು, ಇದು ಪೌಡ್ರ್ ರೂಪದಲ್ಲಿದೆ ನೋಡಿ, ಇದು ಲಿಕ್ವಿಡ್ ರೂಪದಲ್ಲಿದೆ ಟ್ರೈಕೋಡರ್ಮಾ ಆರ್ಜಿಯಾನಮ್ ಅಂತಕ್ಕಂಥದ್ದು. ಇನ್ನೊಂದು ಟ್ರೈಕೋಡರ್ಮಾ ವಿರಿಡೆ ನೋಡಿ, ಇದು ಟ್ರೈಕೋಡರ್ಮಾ ವಿರಿಡೆ. ಟ್ರೈಕೋಡರ್ಮಾದಲ್ಲಿ 2 ಸ್ಪೀಸೀಸು ಹೆಚ್ಚು ಪ್ರಚಲಿತದಲ್ಲಿರ್ತದೆ. ಇವುಗಳನ್ನ ಬಳಸ್ತಕ್ಕಂಥದ್ದು ಯೂಸ್ವಲಿ ಮಣ್ಣಿನಲ್ಲಿರ್ತಕ್ಕಂಥ
ಈ ವಿಲ್ಟ್ಗೆ ಕಾರಣ ಆಗಿರ್ತಕ್ಕಂಥ ಫ್ಯುಸೇರಿಯಮ್ಮು ಪಿಥಿಯಮ್ ಇದೆಯಲ್ಲ ಅವುಗಳ ಹತೋಟಿಗೆ ಬಳಸ್ತಕ್ಕಂಥದ್ದು. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಮುಂದಿನ ಭಾಗದಲ್ಲಿ ವಿವರಣೆ ಕೊಡ್ತೀನಿ. ಹಾಗೇನು ಟ್ರೈಕೋಡರ್ಮ ಒಂದು ಆಯ್ತಲ್ವಾ. ಈಗ ಸೂಡೋಮೋನಾಸ್ ಅಂತಕ್ಕಂಥದ್ದು ನೋಡಿ, ಸೂಡೋಮೋನಾಸ್ ಫ್ಲೋರಸೆನ್ಸ್ ಅಂತ, ಇದು ಪೌಡ್ರ್ ರೂಪದಲ್ಲಿದೆ, ಇನ್ನೊಂದು ಲಿಕ್ವಿಡ್ ರೂಪದಲ್ಲೂ ಲಭ್ಯ ಇರುತ್ತೆ. ಇದು ಸೂಡೋಮೋನಾಸ್ ಲಿಕ್ವಿಡ್ ರೂಪದಲ್ಲಿರ್ತಕ್ಕಂಥದ್ದು. ಹಾಗೆಯೇ ಇನ್ನಿತರೆ ಕೆಲವು ಕೀಟಗಳನ್ನ ಹತೋಟಿ ಮಾಡ್ತಕ್ಕಂಥ ಔಷಧಿಗಳು ಇದ್ದಾವೆ ಪ್ರಚಲಿತದಲ್ಲಿ, ಅದ್ಯಾವುದು ಅಂತ ತೋರಿಸ್ತೀನಿ ನೋಡಿ. ಇನ್ನು ಕೆಲವು ಬೆವೇರಿಯಾ ಬ್ಯಾಸಿಯಾನ, ಮೆಟರೈಸಿಯಮ್ಮು, ಹಾಗೆಯೇ ಇನ್ನೊಂದು ವರ್ಟಿಸಿಲಿಯಮ್ ಅಂತಕ್ಕಂಥದ್ದು. ಇವು ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತಕ್ಕಂಥ ವಿವಿಧ ರೀತಿಯ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು. ಆಮೇಲೆ ಇನ್ನೊಂದು ಮತ್ತೊಂದು ಈ ಜಂತು ಹುಳುಗಳು ಬಗ್ಗೆ ಕೇಳಿರ್ತೀರಿ, ನೆಮೆಟೋಡ್ಸ್ ಅಂತ, ಅವುಗಳ ಹತೋಟಿಗೆ ಒಂದು ಬಳಕೆಯಲ್ಲಿರ್ತಕ್ಕಂಥದ್ದು ವರ್ಟಿಸಿಲಿಯಮ್ ಕ್ಲಾಮಿಡೋಸ್ಪೋರಿಯಮ್ ಅಂತಕ್ಕಂಥದ್ದು. ಸೊ ಇದು ಸಂಕ್ಷಿಪ್ತವಾಗಿ ಇವು ಯಾಕೆ ಅಗತ್ಯ ಇದೆ, ಹೇಗೆ ಬಳಸಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಸೊ ಯಾಕೆ ಅನಿವಾರ್ಯತೆ ಇದೆ ಅಂತ ಹೇಳಿದೆ. ಹಾಗೆಯೇ ಈಗ ಹೇಗೆ ಕೆಲಸ ಮಾಡ್ತವೆ ಅನ್ನೋದು ಒಂದು ಉದಾಹರಣೆ ತೊಗೊಂಡು ಎಲ್ಲ ಪ್ರಾಡಕ್ಟ್ ಹೇಳೋಕ್ಕಾಗಲ್ಲ. ಟ್ರೈಕೋಡರ್ಮಾ ವಿರಿಡೆ ಅಥವಾ ಟ್ರೈಕೋಡರ್ಮಾ ಆರ್ಜಿಯಾನಮ್ ಹೇಗೆ ಕೆಲಸ ಮಾಡುತ್ತೆ, ಯಾವ ರೋಗಾಣುಗಳನ್ನು ಹತೋಟಿ ಮಾಡುತ್ತೆ, ನಾವು ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಬಳಸಬೇಕು ಹೆಚ್ಚು ಪರಿಣಾಮಕಾರಿಯಾಗಲಿಕ್ಕೆ ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಸ್ಪೀಸೀಸು ಸ್ವಾಭಾವಿಕವಾಗಿ ಮಣ್ಣಿನಲ್ಲಿರ್ತಕ್ಕಂಥದ್ದೇ. ಸೊ ಈಗ ನಾವು ಅತಿಯಾದ ರಾಸಾಯನಿಕಗಳ ಬಳಕೆಗಳಿಂದ ಅದು ಕಡಿಮೆ ಆಗೋಗಿದೆ. ಇವು ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಕ್ಕಂಥ ಟ್ರೈಕೋಡರ್ಮಾ ಒಂದು ಫಂಗಸ್, ರೋಗಕಾರಕ ಫಂಗಸ್, ಫ್ಯುಸೇರಿಯಮ್ಮು ಪಿಥಿಯಮ್ ಇರುತ್ತಲ್ಲ, ಇವುಗಳಿಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಆ್ಯಕ್ಚುಲಿ ನೋಡಿ, ಇವೆರಡೂ ಜೀವಿಸಲಿಕ್ಕೆ ಸ್ವಾಭಾವಿಕವಾಗಿ ದೊರೆಯತಕ್ಕಂಥ ಆರ್ಗ್ಯಾನಿಕ್ ಕಾರ್ಬನ್ ಏನಿದೆ, ಸಾವಯವ ಇಂಗಾಲ, ಅಲ್ಲಿರ್ತಕ್ಕಂಥ ಕಬ್ಬಿಣದ ಅಂಶ, ಇವುಗಳನ್ನೆಲ್ಲ ತಗೊಂಡು ಬದುಕ್ತಾ ಇರ್ತವೆ. ಈ ಟ್ರೈಕೋಡರ್ಮಾ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇವು ಹೆಚ್ಚಿನ ಪ್ರಮಾಣದಲ್ಲಿ ಅವುಗಳ ಆಹಾರವನ್ನು ಎಲ್ಲ ಬಳಸೋದ್ರಿಂದ ಅವುಗಳಿಗೆ ಆಹಾರ ಸಿಗದೇ ರೀತಿ ಕಾಂಪಿಟೇಷನ್ ಅಂತ ಹೇಳ್ಬೋದು, ಒಂದಕ್ಕೊಂದು ಕಾಂಪೀಟಿಂಗ್ ಫಾರ್ ಫುಡ್ ಅಂತ ಹೇಳ್ಬೋದು. ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಉಪಯೋಗಿಸ್ಕೊಂಡು ತ್ವರಿತವಾಗಿ ಅಭಿವೃದ್ಧಿ ಆಗ್ತಾ ಹೋಗ್ತವೆ ಈ ಜೀವಾಣುಗಳು. ಆಗ ಅವುಗಳಿಗೆ ಆಹಾರ ಸಿಗದೆ ಅವು ನಶಿಸ್ತವೆ. ಹಾಗೆಯೇ ಇವು ಎಷ್ಟು ಬಲಾಢ್ಯವಾಗಿರ್ತವೆ ಟ್ರೈಕೋಡರ್ಮಾ ಅಂದರೆ, ಸ್ವಲ್ಪ ಗಾತ್ರದಲ್ಲಿ ಹೆಚ್ಚಿದ್ದು ಗಾತ್ರದಲ್ಲಿ ಕಡಿಮೆ ಇರತಕ್ಕಂಥ ರೋಗಾಣುನ ಹಾಗೆಯೇ ಭಕ್ಷಿಸ್ತವೆ. ಸ್ವಲ್ಪ ಗಾತ್ರದಲ್ಲಿ ಜಾಸ್ತಿ ಇತ್ತು ಅಂದರೆ ಅವುಗಳನ್ನು ಸುತ್ತುವರೆದು ಬಿಟ್ಟು ಕ್ರಮೇಣವಾಗಿ ಅವುಗಳನ್ನ ಹತೋಟಿ ಮಾಡ್ತವೆ. ಹಾಗೆಯೇ ಇನ್ನೂ ಒಂದು ರೀತಿಯಲ್ಲಿ ಟ್ರೈಕೋಡರ್ಮಾ ಏನಿದೆ, ಈ ಜೀವಾಣುಗಳು ಒಂದು ರೀತಿಯ ರಾಸಾಯನಿಕಗಳನ್ನು ಉತ್ಪಾದನೆ ಮಾಡಿಸ್ತಾ ಇರ್ತವೆ. ಟ್ರೈಕೋವಿನ್ನು ಈ ಥರದ ತುಂಬ ಇದ್ದಾವೆ, ಜಾಸ್ತಿ ಟೆಕ್ನಿಕಲ್ ಬೇಡ, ನಿಮಗೂ ಬೋರ್ ಆಗ್ತಾ ಹೋಗ್ತದೆ. ಆ ರಾಸಾಯನಿಕಗಳು ಇವುಗಳ ಮೇಲೆ, ರೋಗಕಾರಕ ಫಂಗಸ್ಗಳ ಮೇಲೆ ದುಷ್ಪರಿಣಾಮ ಉಂಟು ಮಾಡಿ ಅವು ಹತೋಟಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಒಂದು ಪ್ಲ್ಯಾಂಟ್ ಸಿಸ್ಟಮ್ ಒಳಗಡೆ ಸೇರ್ಕೊಬಿಟ್ಟು ಟ್ರೈಕೋಡರ್ಮಾ ಜೀವಾಣುಗಳು ಒಂದು ರೀತಿಯ ರಕ್ಷಾ ಕವಚವನ್ನು ಉಂಟು ಮಾಡಿ ರೋಗಾಣುಗಳ ವಿರುದ್ಧ ಸಸ್ಯಗಳಲ್ಲಿನ ನಿರೋಧಿಸುವ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಾ ಹೋಗ್ತವೆ. ಈ ರೀತಿ ಕೆಲಸ ಮಾಡೋದರಿಂದ ರೋಗಾಣುಗಳು, ಬರೀ ರಾಸಾಯನಿಕಗಳ ಮೇಲೆ ನಾವು ಅವಲಂಬನೆ ಮಾಡಿ ಇವನ್ನು ಹತೋಟಿ ಮಾಡಲಿಕ್ಕೆ 100% ಸಾಧ್ಯ ಇಲ್ಲ ಅನ್ನೋದು ಇವತ್ತೆಲ್ಲ ರೈತರಿಗೂ ಅರಿವಾಗ್ತಾ ಇದೆ. ಆದರೆ ಇದನ್ನು ಬಳಸೋದು ಯಾವಾಗ? ಇದು ಅರ್ಲಿ ಸ್ಟೇಜಸ್ಸಲ್ಲಿ ಬಳಸಬೇಕು. ಹಾಗೆಯೇ ರಾಸಾಯನಿಕಗಳ ಜೊತೆ ಮಿಶ್ರ ಮಾಡಿ ಬಳಸಬಾರ್ದು. ಅದಕ್ಕೇ ನೋಡಿ, ನಾನು ಬೆಡ್ ಪ್ರಿಪ್ರೇಷನ್ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಬೆಡ್ ಪ್ರಿಪ್ರೇಷನಲ್ಲಿ ರಾಸಾಯನಿಕಗಳನ್ನು ಬಳಸದೆ ಸಾವಯವ ಜೈವಿಕ ಗೊಬ್ಬರಗಳನ್ನು, ಈ ಟ್ರೈಕೋಡರ್ಮಾ ಸೂಡೋಮೋನಾಸ್ ಜೀವಾಣುಗಳನ್ನು ಬೆಡ್ಡಲ್ಲಿ ಬಿಟ್ಟು ಒಂದು 8-10 ದಿವಸ ತೇವಾಂಶ ಇರೋ ರೀತಿ ನೋಡ್ಕೊಂಡಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತವೆ. ಆಗ ನಾವು ಯಾವುದೇ ಒಂದು ಬೆಳೆಯನ್ನು ಹಾಕ್ಕೊಂಡಾಗ ಈ ರೋಗಗಳು ಬರ್ತಕ್ಕಂಥ ಸಾಧ್ಯತೆ ಕ್ಷೀಣಿಸ್ತಾ ಹೋಗ್ತದೆ. ಆ ಹಂತದಲ್ಲಿ ಬಳಸಬೇಕಾಗ್ತದೆ. ಒನ್ಸ್ ನೀವು ಬೆಳೆಯೆಲ್ಲ ಇಟ್ಕೊಂಡಾದ್ಮೇಲೆ, ಈಗ 15 ದಿನ ಆಯಿತು, 20 ದಿನ ಆಯಿತು, 30 ದಿನ ಆಯಿತು, ಸೇವಂತಿಗೆನೇ ಉದಾಹರಣೆ ತಗೊಳ್ಳೋಣ, ಸೆಂಟೆಲ್ಲೋ ವಿಲ್ಟ್ ಕಾಣಿಸ್ತಾ ಇದೆ, ಆ ಹಂತದಲ್ಲಿ ಹಲವರಲ್ಲಿ ಪ್ರಶ್ನೆ ಇರ್ತದೆ, ನಾನು ಟ್ರೈಕೋಡರ್ಮಾ ಬಿಟ್ಟಿದ್ದೆ, ಸೂಡೋಮೋನಾಸ್ ಬಿಟ್ಟಿದ್ದೆ, ಇನ್ನೂ ಸಾಯ್ತಲೇ ಇದೆ ಅಂತ. ಖಂಡಿತವಾಗಲೂ ಈ ಹಂತದಲ್ಲಿ ನಿಮಗೆ ಪರಿಣಾಮಕಾರಿಯಾಗಿ ಇದರಿಂದ ಫಲಿತಾಂಶ ಬರಲ್ಲ. ಅರ್ಲಿ ಸ್ಟೇಜಸಲ್ಲೇ ಬಳಸಬೇಕು. ಇದನ್ನು ಬೆಡ್ ಪ್ರಿಪ್ರೇಷನ್ ಹಂತದಲ್ಲೇ, ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ರೋಗಾಣುಗಳನ್ನ ಹತೋಟಿ ಮಾಡ್ತಾ ಬರ್ತದೆ. ಒಂದು ಸರಿ ನೀವು ಬೆಳೆ ಇಟ್ಟ ಮೇಲೆ ರಾಸಾಯನಿಕಗಳನ್ನು ಬಳಸ್ತಾ ಹೋಗ್ತೀರಿ. ಈ ರಾಸಾಯನಿಕಗಳನ್ನು ಬಳಸಿದಾಗ ಅವುಗಳ ಕೌಂಟ್ ಕಡಿಮೆ ಆಗ್ತಾ ಹೋಗ್ತದೆ. ಆಗ ರಾಸಾಯನಿಕಗಳನ್ನು ಬಳಸಲೇಬೇಕಾಗ್ತದೆ. ಇದು ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಇಟ್ಕೊಂಡು ನಾವು ಮಾಡಬೇಕಾಗ್ತಕ್ಕಂಥದ್ದು. ಇದು ಒಂದು ಅನುಕೂಲ. ಅಂದರೆ ಇದು ಬಳಸೋದ್ರಿಂದ ಏನಾಯ್ತು ಹೇಳಿ, ಈ ಜೀವಾಣುಗಳು ಬಳಸೋದ್ರಿಂದ ರಾಸಾಯನಿಕಗಳ ಮೇಲಿನ ಅವಲಂಬನೆನ ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಇವು ಸೈಡ್ ಎಫೆಕ್ಟ್, ಪರಿಸರಕ್ಕೆ ಹಾನಿ ಉಂಟು ಮಾಡ್ತಕ್ಕಂಥವು ಅಲ್ಲ.
ಹಾಗೆಯೇ ಬಳಸ್ತಕ್ಕಂಥ ರೈತರ ಆರೋಗ್ಯಕ್ಕೂ ಯಾವುದೇ ದುಷ್ಪರಿಣಾಮ ಉಂಟು ಮಾಡಲ್ಲ. ಹಾಗಿದ್ರೆ ಎಲ್ಲರೂ ಇದನ್ನೇ ಬಳಸ್ಬೋದಿತ್ತಲ್ಲ, ಇದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಡೆ ಒದಗಿಸ್ಬೋದಿತ್ತಲ್ಲ ಅಂತಂದರೆ, ಈಗಾಗಲೇ ನಾನು ಹೇಳ್ದಂಗೆ ಕೆಲವು ಲಿಮಿಟೇಷನ್ಸು ಇದೆ ಅಂತ ಹೇಳಿದ್ನಲ್ಲ. ಅಂದರೆ ರೋಗ ಬಂದ ಮೇಲೆ ಇವುಗಳಿಂದ ಹತೋಟಿ ಮಾಡುವ ಸಾಧ್ಯತೆ ಕಡಿಮೆ ಇರೋದು. ಹಾಗೆಯೇ ಇವುಗಳ ಶೆಲ್ಫ್ ಲೈಫು ಕಡಿಮೆ ಇರ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕಾಗ್ತದೆ. ಪ್ರಾರಂಭ ಹಂತದಲ್ಲಿ ಬಳಸಿದಾಗ ಮಾತ್ರ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಈ ಎಲ್ಲ ಅನಾನುಕೂಲಗಳಿರೋದ್ರಿಂದ ರಾಸಾಯನಿಕಗಳನ್ನು ನಾವು ಸಂಪೂರ್ಣವಾಗಿ ತ್ಯಜಿಸೋದಕ್ಕಾಗಲ್ಲ, ಬಳಸಲೇಬೇಕಾಗ್ತದೆ. ಈ ಜೈವಿಕ ಔಷಧಿಗಳೇನಿದೆ ಇವನ್ನು ಭೂಮಿ ಸಿದ್ಧತೆ ಹಂತದಲ್ಲಿ ಬಳಸ್ಬೋದು. ಹಾಗೆಯೇ ಯಾವ್ಯಾವ ರೀತಿಯಲ್ಲಿ ಬಳಸ್ಬೋದು ಇವುಗಳನ್ನ ಅಂತ ಅನ್ನೋದಾದರೆ, ಮೊದಲನೇದಾಗಿ ಬೀಜೋಪಚಾರಕ್ಕೆ ಬಳಸ್ಬೋದು. ಅದನ್ನು ವಿವರಣೆ ಪೂರ್ತಿ ಇಲ್ಲಿ ಕೊಟ್ಟರೆ ಟೈಮ್ ಜಾಸ್ತಿ ಆಗ್ತೈತೆ, ಬೇರೆ ವೀಡಿಯೋಗಳಲ್ಲಿ ಮಾತಾಡೋಣ. ಆಮೇಲೆ ಸಸಿಗಳ ಬೇರುಗಳನ್ನು ಅದ್ದಿ ನಾಟಿ ಮಾಡಲಿಕ್ಕೆ ಬಳಸ್ಬೋದು. ಅಂದರೆ ಈ ರಾಸಾಯನಿಕ ಅದ್ದಿದಂಗೆ ಸುಮ್ಮನೆ ಒಂದು ಡಿಪ್ ಅದ್ದಿ ಇಟ್ಟರೆ ನಿಮ್ಗೆ ಉಪಯೋಗ ಆಗಲ್ಲ, ಇದು ಕೆಲವು ಅವಧಿ ಬಿಡಬೇಕಾಗ್ತದೆ. ಆಮೇಲೆ ಮಣ್ಣಿಗೆ ಉಪಚಾರ ಮಾಡಲಿಕ್ಕೆ ನೀವು ಚೆನ್ನಾಗಿ ಕಳ್ತಿರ್ತಕ್ಕಂಥ ಕಾಂಪೋಸ್ಟ್ ಗೊಬ್ಬರದ ಜೊತೆ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇನ್ನಿತರ ಈ ಬಯೋಪೆಸ್ಟಿಸೈಡ್ಸ್ನ ನೀವು ಹಾಕ್ಬಿಟ್ಟು ತೇವಾಂಶ ಮೇಂಟೈನ್ ಮಾಡಿ ಒಂದಷ್ಟು ಕಾಲ ಬಿಟ್ಟು ಅಭಿವೃದ್ಧಿ ಆದಮೇಲೆ ಬೆಳೆಗಳಿಗೆ ಬಳಸ್ಬೋದು. ಇದನ್ನು ಮಣ್ಣಿಗೆ ಹಾಕೋದ್ರ ಮುಖಾಂತರ. ಹಾಗೇನು ಈಗ ವಾಟರ್ ಸಾಲ್ಯುಬಲ್ಲು ಬಂದಿದೆ, ನಿಮಗೆ ಲಿಕ್ವಿಡ್ ರೂಪದಲ್ಲೂ ಇದೆ, ಪೌಡ್ರ್ ರೂಪದಲ್ಲೂ ಇದನ್ನು ಡ್ರಿಪ್ ಮುಖಾಂತರ ನೀವು ಬೆಡ್ಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೋಬೋದು. ಕೆಲವು ಔಷಧಿಗಳು ಕೆಲವು ರೋಗಗಳಿಗೆ ಸ್ಪ್ರೇ ಮಾಡಿನೂ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ, ಆ ರೀತಿಯೂ ಬಳಸಬಹುದಾಗಿದೆ. ಈ ಎಲ್ಲ ರೀತಿ ಇವುಗಳನ್ನ ಅಳವಡಿಸ್ಕೊಂಡಾಗ ನೀವು ಒಂದೇ ಸರಿ ಇಲ್ಲೇನೆಂದರೆ ಇಲ್ಲಿ ರಾಸಾಯನಿಕಗಳನ್ನು ತ್ಯಜಿಸ್ಬಿಟ್ಟು ನಾನು ಒಂದೇ ಸರಿ ಟ್ರೈಕೋಡರ್ಮಾ, ಸೂಡೋಮೋನಾಸ್ ಇವ್ನು ಮಾಡ್ತೀವಿ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಹಂತವಾಗಿ ಇವುಗಳನ್ನ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಅವಕಾಶ ಕೊಟ್ಟು ಅವುಗಳ ಸಂಖ್ಯೆ ಜಾಸ್ತಿ ಮಾಡ್ತಾ ಹೋದರೆ ಭೂಮಿನಲ್ಲಿರ್ತಕ್ಕಂಥ ರೋಗಾಣುಗಳ ಸಂಖ್ಯೆ ಕ್ಷೀಣಿಸುತ್ತಾ ಬರುತ್ತೆ. ಸೊ ಬೆಳೆ ಇಟ್ಟ ಮೇಲೆ ಯಾವುದೋ ಒಂದು ಹಂತದಲ್ಲಿ ರೋಗ ಪ್ರಾರಂಭ ಆಯಿತು ಅಂದಾಗ ಆವಾಗ ನಾವು ಈ ಜೈವಿಕ ರೋಗ ನಿಯಂತ್ರಕಗಳನ್ನು ಬಳಸಿ ಹತೋಟಿ ಮಾಡಲಿಕ್ಕೆ ಆಗಲ್ಲ, ಆವಾಗ ರಾಸಾಯನಿಕ ಬಳಸ್ಕೋಬೇಕಾಗ್ತದೆ. ಸೊ ಇಷ್ಟು ಮಾಹಿತಿ ಖಂಡಿತ ಬಹಳ ಜನಕ್ಕೆ ಅವಶ್ಯಕತೆ ಇತ್ತು, ಫೋನಲ್ಲಿ ಕೇಳ್ತಾ ಇದ್ರಿ, ಇದು ಕೊಡಬೇಕು ಅಂತ ಈ ವಿಡಿಯೋ ಮಾಡಿದ್ದು. ಮತ್ತೊಮ್ಮೆ ವಿನಂತಿ, ಯಾರು ಮೊದಲನೇ ಸರಿ ನನ್ನ ಚಾನಲ್ ನೋಡ್ತಿದ್ರಿ, ವೀಡಿಯೋಸ್ ನೋಡ್ತಾ ಇದ್ದೀರಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಾನೇನು 300 ಚಿಲ್ಲರೆ ವೀಡಿಯೋ ಮಾಡಿದ್ದೀನಿ. ಆಲ್ಮೋಸ್ಟ್ ಇವುಗಳ ಎಲ್ಲ ಉದ್ದೇಶ ಒಂದೇ, ರಾಸಾಯನಿಕಗಳ ಬಳಕೆಗಳನ್ನು ಕಡಿಮೆ ಮಾಡ್ತಾ ಬರಬೇಕು ಅನ್ನೋ ಉದ್ದೇಶ ಇರೋದ್ರಿಂದ ಸದುದ್ದೇಶದ ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಇರೋ ಗ್ರೂಪ್ಗಳಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.